ಎರಡನೇ ಉಪರಾಜ್ಯಪಾಲರಾದಂಥ ಶ್ರೀಯುತ ಅಲೈ ಸಂತೋಷ್ ಕುಮಾರ್ ಅವರಿಗೂ ಸಹ ಕ್ಲಬ್ನ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮೂರನೇ ಉಪರಾಜ್ಯಪಾಲರಾದಂಥ ಗುರುಗಳಾದಂಥ ಶ್ರೀಯುತ ಗಂಗಾಧರಪ್ಪ ಸರ್ ಅವರಿಗೂ ಸಹ ಕ್ಲಬ್ನ ಪರವಾಗಿ ಮೈಸೂರು ರಾಷ್ಟ್ರದ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ನಮ್ಮ ಜಿಲ್ಲೆಯ ಕಾರ್ಯದರ್ಶಿಗಳಾದ ಶ್ರೀಯುತ ಬೆಟ್ಟೇಗೌಡ ಸರ್ ಅವರಿಗೂ ಸಹ ಕ್ಲಬ್ನ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ನಮ್ಮ ಕ್ಲಬ್ನ ಅಧ್ಯಕ್ಷರಾದ ಶ್ರೀಯುತ TS ನಟರಾಜ್ ಅವರು ಈಗಿನ ಒಂದು 2 ಲಕ್ಷ ರೂಪಾಯಿನ ಒಂದು ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಅವರಿಗೆ ಇನ್ನು ಮುಂದೆ ಸಹ ಇದೇ ರೀತಿ ಮಾಡಲಿ ಅಂತೇಳಿ ಆಶಿಸುತ್ತಾ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಚಪ್ಪಾಳೆ ಮೂಲಕ ಹರ್ಷವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ನಂದೀಶ್ ನಮಸ್ಕಾರ. ಹಂಗೇರಿ ಸರ್. ಓಕೆ ಸರ್. ಇದು ಮೊದಲು ಹಾಕಿರಲಿಲ್ಲ ಸರ್, ಕೆಳಗಡೆ ಎಲ್ಲ ಲೈಟ್ ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಬರೀ ಸಿಮೆಂಟ್ ಇತ್ತು, ಅದು ಬೆಳಿಗ್ಗೆ ಅದೇನು ಮೇಲಿದೆ ಅಷ್ಟೇ ಸಾಕು. ಅದೇನಿದೆ ಅದು ಇದನ್ನು ಬೇರೆ ಟ್ರಾಫಿಕ್ ಅವೇರ್ನೆಸ್ ಹಾಕಿ ಒಂದು ಲೈನ್ ಅಲ್ಲಾಕಿದ್ರಲ್ಲ ಆ ಥರ ಹಾಕಿ ಹೆಲ್ಮೆಟ್ಟು ಅಥವಾ ಸೀಟ್ ಬೆಲ್ಟು, ರೈಡಿಂಗು, ಮೊಬೈಲ್ ಫೋನು ಆ ಥರ ಅವೇರ್ನೆಸ್ ಮಾಡಿಬಿಟ್ಟು ಹಿಂದೆಲ್ಲ ಹಾಕೊಂಡಿದ್ದೀನಿ. ಈ ಜಿಲ್ಲೆಯಲ್ಲಿ ಸುಮಾರು 40 ಸೇವಾ ಸಂಸ್ಥೆಗಳು ಅಂದರೆ ಕ್ಲಬ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದರಲ್ಲಿ ಒಂದು ಅತ್ಯುತ್ತಮವಾದ ತುಂಬ ಕ್ರಿಯಾಶೀಲವಾದಂಥ ಆ್ಯಕ್ಟಿವ್ ಆಗಿರುವಂಥ ಒಂದು ಸಂಸ್ಥೆ ಅಂತಂದರೆ ಅಲಯನ್ಸ್ ಕ್ಲಬ್ ಆಫ್ ಸೆಂಟ್ರಲ್ ಮೈಸೂರು ಸೆಂಟ್ರಲ್ ಅಂತೇಳಿ. ಇವತ್ತು ಮೈಸೂರು ಸೆಂಟ್ರಲ್ ವತಿಯಿಂದ ಒಂದು ರಾಮಸ್ವಾಮಿ ಸರ್ಕಲ್ ಅಂತ ಒಂದು ಬಹುಮುಖ್ಯವಾದ ಇಂಪಾರ್ಟೆಂಟ್ ಸರ್ಕಲ್ ಮೈಸೂರಿನಲ್ಲಿ, ಆ ಸರ್ಕಲ್ನಲ್ಲಿ ಒಂದು ಪೊಲೀಸ್ ಬೂತನ್ನು ಕೊಡುಗೆಯಾಗಿ ನಾವು ಈ ಸೆಂಟ್ರಲ್ ಕ್ಲಬ್ ವತಿಯಿಂದ ನೀಡ್ತಾ ಇದ್ದೇವೆ.